7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಟ್ಟಗುಡ್ಡ. ನಾವು ಬೆಳಕು ನೇರವಾಗಿ ಚಲಿಸುತ್ತೇವೆ ತೋರಿಸುವ ಪ್ರಯೋಗವನ್ನು ಮಾಡುತ್ತೇವೆ. ಬಳಸಿದ ವಸ್ತುಗಳು ಪೇಪರ್ ಬಾಕ್ಸ್, ಗಾಜಿನಾಳೆ, ಏಕವರ್ಣ, ಬೆಳಕಿನ ಟಾರ್ಚ್. ಅಗರಬತ್ತಿ ಹೊಗೆಯನ್ನು ಪೇಪರ್ ಬಾಕ್ಸ್ ಒಳಗೆ ತುಂಬಿ ಗಾಜಿನಾಳೆಯ ಮೂಲಕ ಬೆಳಕಿನ ಟಾರ್ಚ್ ಬಿಟ್ಟಾಗ ಬೆಳಕು ಚಲಿಸುವ ಪಾಠ ಕಾಣಿಸುತ್ತಿದೆ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾನು ಪೀನಮಸೂರ ಮತ್ತು ದಿನ ದರ್ಪಣದಲ್ಲಿ ಸತ್ಯ ಮತ್ತು ತಲೆಕೆಳಗಾದ ಬಿಂಬ ಉಂಟಾಗುವ ಪ್ರಯೋಗವನ್ನು ಮಾಡುತ್ತೇವೆ. ಪ್ರಯೋಗಕ್ಕೆ ಬೇಕಾಗಿರುವ ವಸ್ತುಗಳು: ಬಿಂಬ ದರ್ಪಣ, ಪೀನಮಸೂರ, ಹೆಸರನ್ನು ಎಣಿಸುವ ಸ್ಟ್ಯಾಂಡ್ ಮತ್ತು ಜ್ಞಾನದ ಮತ್ತು ಮತ್ತೊಂದು ಪರದೆ. ಧನ್ಯವಾದಗಳು. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು 3D ಒಳಗಿನ ಸ್ಕ್ರೀನ್ ಮಾದರಿಯನ್ನು ತಯಾರಿಸಿದ್ದೇವೆ. ಬಳಸಿದ ವಸ್ತುಗಳು ಕಾಟನ್ ಬಾಕ್ಸ್, ಗಾಜಿನ ಹಾಳೆ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಕೊಟ್ಟಗುಡ್ಡ. ನಾವು ಬೆಳಕಿನ ವರ್ಣ ವಿಭಜನೆಯನ್ನು ತೋರಿಸುವ ಮಾದರಿಯನ್ನು ಮಾಡಿದ್ದೇವೆ. ಈ ಮಾದರಿಯಲ್ಲಿ ಮುಖ್ಯವಾಗಿ 3 ವಸ್ತುಗಳನ್ನು ಬಳಸಿದ್ದೇವೆ: ಗಾಜಿನ ಪಟ್ಟಕ, ಬೆಳಕಿನ ಆಕಾರ, ಪರದೆ. ಕಾರ್ಯವಿಧಾನ: ಏಕವರ್ಣದಲ್ಲಿ ಬೆಳಕಿನ ಕಿರಣವನ್ನು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ ಬೆಳಕು ವಿವಿಧ ಬಣ್ಣಗಳಾಗಿ ವಿಭಜನೆಯಾಗುವುದನ್ನು ಗಮನಿಸಬಹುದು. ಬಣ್ಣಗಳಾಗಿ ವಿಭಜನೆಯಾಗುವುದನ್ನು ಗಮನಿಸಬಹುದು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KPS ಕೋಟಗುಡ್ಡ. ನಾವು ಸೋಲಾರ್ ಫಲಕವನ್ನು ಬಳಸಿ ಸೋಲಾರ್ ದೀಪದ ಮಾದರಿಯನ್ನು ತಯಾರಿಸಿದ್ದೇವೆ. ಬಳಸಿದ ವಸ್ತುಗಳು: ಸೋಲಾರ್ ಫಲಕ, ವಿದ್ಯುತ್ ಬಲ್ಬ್, ವಿದ್ಯುತ್ ತಂತಿಗಳು. ನನ್ನ ಹೆಸರು ಬಾಲರಾಜು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಾರ್ಯವಿಧಾನ: ಸೋಲಾರ್ ಫಲಕದಿಂದ ಧನತಿಥಿಯಿಂದ ಮತ್ತು ಋಣತಿಥಿಯಿಂದ ಎರಡಕ್ಕೂ ವಿದ್ಯುತ್ ತಂತಿಗಳನ್ನು. ನನ್ನ ಹೆಸರು ಸಚಿನ್. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು 3 ಕನ್ನಡಿಯ ಬಳಸಿ 45 ಡಿಗ್ರಿಯಲ್ಲಿ ಕನ್ನಡಿಯ ಸ್ಕೋರ್ ಕೊಡು ನೋಡ ಶ್ರಮ ನೋಡಿ ಸರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನ್ಯೂಟನ್ ಬೆಳಕಿನ ಚಕ್ರದ ಮಾದರಿಯನ್ನು ತಯಾರಿಸಿದ್ದೇನೆ. ಬೆಳಕಿನಲ್ಲಿ 7 ವಿವಿಧ ಬಣ್ಣಗಳಿರುತ್ತವೆ. ಅದನ್ನು ನಾವು ಇಂದಿನ ಪ್ರಯೋಗದಲ್ಲಿ ಗಮನಿಸಿದ್ದೇವೆ. ಆದರೆ ನಮ್ಮ ಕಣ್ಣಿಗೆ ಕಾಣುವುದು ಒಂದೇ ಬಣ್ಣ. ಅದನ್ನು ನಾವು ಈ ಪ್ರಯೋಗದ ಮೂಲಕ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.
ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ವಿಷ್ಣು, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನಿಖಿಲ್, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KBS ಕೋಟಗುಡ್ಡ. ಸರಳ ವಿದ್ಯುತ್ ಮಂಡಲದ ಮಾದರಿಯನ್ನು ತಯಾರಿಸಿದ್ದೇವೆ. ಬಳಸಿರುವ ವಸ್ತುಗಳು ವಿದ್ಯುತ್ ಬಲ್ಬ್, ಬ್ಯಾಟರಿ, ವಿದ್ಯುತ್ ತಂತಿಗಳು, ಸ್ವಿಚ್. ಕಾರ್ಯವಿಧಾನ: ಬ್ಯಾಟರಿಯ ಧನಾತ್ಮಕ ಮತ್ತು ಋಣಾತ್ಮಕ ತೆಗೆದುಕೊಂಡು ಸ್ವಿಚ್ ಮೂಲಕ ಬಲ್ಬ್ಗೆ ಜೋಡಿಸಲಾಗಿದೆ. ನನ್ನ ಹೆಸರು ದೀಕ್ಷಿತಾ. 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಮೂರ್ತಿ, ನಾನು 7ನೇ ತರಗತಿಯಿಂದ ಓದುತ್ತಿದ್ದೇವೆ. ನನ್ನ ಹೆಸರು ನವೇಶಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KBS ಕೋಟಗುಡ್ಡ. ನಾವು ವಿದ್ಯುತ್ ಮೋಟಾರನ್ನು ಬಳಸಿಕೊಂಡು ಫ್ಯಾನ್ ಮಾದರಿ ಹಾಗೂ ತಯಾರಿಸುತ್ತೇವೆ. ಬಳಸಿನ ವಸ್ತುಗಳು ವಿದ್ಯುತ್ ಮೋಟಾರ್, ಫ್ಯಾನ್, ಬ್ಯಾಟರಿ, ಸ್ವಿಚ್ ಮತ್ತು ವಿದ್ಯುತ್ ತಂತಿ. ಕಾರ್ಯವಿಧಾನ: ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನೆಯಾಗಿದೆ. ಮೋಟಾರ್ಗೆ ಬ್ಯಾಟರಿಯನ್ನು ವಿದ್ಯುತ್ ತಂತಿಗಳ ಮೂಲಕ ಜೋಡಿಸಿ ಹಾಯಿಸಿದಾಗ ಫ್ಯಾನ್ ತಿರುಗುತ್ತದೆ. ಧನ್ಯವಾದ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ನರಸಿಂಹ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಕರ್ನಾಟಕ. ನಾವು ಗಾಳಿ ಶಕ್ತಿಯಿಂದ ವಿದ್ಯುತ್ ತಯಾರಿಕೆ ಮಾದರಿಯನ್ನು ಮಾಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ 3 ಭಾಗಗಳು: ಸರಳ ವಿದ್ಯುತ್ ಜನಕ, ಸರಳವಾದ ಫ್ಯಾನು, ಸರಳ ವಿದ್ಯುತ್ ಮಂಡಲ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕೀರ್ತಿ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಗಾಳಿಯ ಒತ್ತಡದಿಂದ ಕಾರ್ಯನಿರ್ವಹಿಸುವ ಲಿಫ್ಟ್ ಅನ್ನು ತಯಾರಿಸಿದ್ದೇವೆ. ಬಳಸುವ ವಸ್ತುಗಳು 4 ಸಿರಂಜಿ, ಕಮ್ಯುನಿಟಿ ಪ್ಲಾಸ್ಟಿಕ್, ಬೈಸ್ಟಿನ್ ಕಡ್ಡಿಗಳು, ಚಿಕ್ಕ ಮರದ ಹಲಗೆ. ಕಾರ್ಯವಿಧಾನ: 2 ಸಿರಿಂಜ್ಗಳಲ್ಲಿ ಗಾಳಿಯನ್ನು ತುಂಬಿ ಪ್ಲಾಸ್ಟಿಕ್ ಟ್ಯೂಬ್ಗಳ ಮೂಲಕ ಉಳಿದ 2 ಸಿರಿಂಜ್ಗಳಿಗೆ ಜೋಡಿಸಿ ಗಾಳಿಯ ಒತ್ತಡವನ್ನು ತುಂಬಿಸಿ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನವೀನ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ. ನನ್ನ ಹೆಸರು ಪ್ರೀತಿ, 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KBS ಕೋಟಗುಡ್ಡ. ನೀರನ್ನು ಒತ್ತಡ ಕಾರ್ಯನಿರ್ವಹಿಸುವ ಹೈಡ್ರಾಲಿಕ್ ಸಂಕೋಚವನ್ನು ತಯಾರಿಸುತ್ತೇವೆ. ಬಳಸಿದ ವಸ್ತುಗಳು 2 ಸಿರಿಂಜ್, ಪ್ಲಾಸ್ಟಿಕ್ ಟ್ಯೂಬ್, ಐಸ್ ಕ್ರೀಮ್ ಕಡ್ಡಿಗಳು. ಕಾರ್ಯವಿಧಾನ: ಸಿರಿಂಜ್ನಲ್ಲಿ ನೀರನ್ನು ತುಂಬಿ ಅಂದಾಗ ರಸ್ತೆಗಳು ನೀರು ನಿಲ್ಲುವುದನ್ನು ಕಡಿಮೆ ಮಾಡಬಹುದು. ಮಣ್ಣಿನ ಸವೆತವನ್ನು ಕಡಿಮೆ ಮಾಡಬಹುದು. ಪ್ರವಾಹವನ್ನು ತಡೆಯಬಹುದು. ಈ ನದಿಗಳು ಮತ್ತು ಸರೋವರಗಳು ನೀರಿನ ಒತ್ತಡ ಕಡಿಮೆ ಮಾಡಬಹುದು. ಈ ಮಳೆ ನೀರನ್ನು ದಿನನಿತ್ಯ ಬಳಕೆಗೆ ಕೃಷಿ ಚಟುವಟಿಕೆಗಳಿಗೆ ಬಳಸಬಹುದು. ಪರಿಸರ ಸಂರಕ್ಷಣೆಗೆ ಸಹಾಯಕವಾಗಿದೆ. ಮಳೆ ನೀರು ಪರಿಸರ ಸ್ನೇಹಿಯಾಗಿದ್ದು ನೆಲದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಧನ್ಯವಾದಗಳು. ಬಳಸಿಕೊಳ್ಳುವುದೇ ಮಳೆ ನೀರಿನ
ಕೊಯ್ಲು ಪದ್ಧತಿ. ಮಳೆಗಾಲದಲ್ಲಿ ಮಳೆಯ ನೀರು ಚರಂಡಿಗಳಲ್ಲಿ ಹರಿದು ವ್ಯರ್ಥವಾಗುತ್ತದೆ. ನಾವು ನೀರಿನ ಅಭಾವವನ್ನು ಗಮನಿಸಿ ನೀರನ್ನು ಸಂರಕ್ಷಿಸಲು ಮಳೆ ನೀರಿನ ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಇದು ತುಂಬ ಸರಳ ಮತ್ತು ಲಾಭದಾಯಕವಾಗಿದೆ. ಇದು ತಮಿಳುನಾಡು ರಾಜ್ಯವು 2001ರಲ್ಲಿ ಈ ಪದ್ಧತಿಯನ್ನು ಕಡ್ಡಾಯಗೊಳಿಸಿದೆ. ಜೀವನಾಂಗ ವ್ಯೂಹ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮುಚ್ಚಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾನವನ ಜೀವನಾಂಗ ವ್ಯೂಹದ ಮಾದರಿಯನ್ನು ತಯಾರಿಸಿದ್ದೇವೆ. ಬಳಸಿದ ವಸ್ತುಗಳು: ವೈದ್ಯಕೀಯ ಸಿರಿಂಜ್. ಶುಭೋದಯ. ನನ್ನ ಹೆಸರು ಹೇಮಲತ. ನನ್ನ ಹೆಸರು ಮುಖ್ಯಶ್ರೀ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು KPS ಕೋಟಗುಡ್ಡ. ನಾವು ಮಾನವನ ಹೃದಯದ ಮಾದರಿಯನ್ನು ತಯಾರಿಸಿದ್ದೇವೆ. ಬಳಸಿದ ವಸ್ತುಗಳು: ಕಾಟನ್, ಕಾರ್ಬನ್ ಶೀಟ್, ಇಂಜೆಕ್ಷನ್ ಸಿರಿಂಜ್, ಸಂಪರ್ಕಿಸುವ ಪೈಪ್ಗಳು. ಮಾನವನ ಹೃದಯದಲ್ಲಿ ಆಕ್ಸಿಜನ್ ಸಹಿತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೂ ಶ್ವಾಸಕೋಶಗಳಿಗೆ ಕಳುಹಿಸುತ್ತದೆ. ಆಕ್ಸಿಜನ್ ತೆಗೆದುಕೊಂಡು ಮತ್ತೆ ಹೃದಯಕ್ಕೆ ಬಂದು ದೇಹದ ಎಲ್ಲ ಭಾಗಗಳಿಗೂ ವಿರ್ಪಡಿಸುತ್ತದೆ. ಹೃದಯದಲ್ಲಿ ಮುಖ್ಯವಾಗಿ 4 ಕೋಣೆಗಳು: ಬಲವಿತ್ಕರಣ, ಎಡವಿತ್ಕರಣ, ಉಚ್ಚ ಮತ್ತು ನೀಚ ಅಭಿಧಮನಿಗಳ ಮೂಲಕ ಹೃದಯಕ್ಕೆ ಪ್ರವೇಶಿಸುತ್ತದೆ. ಪಲ್ಮನರಿ ಅಭಿಧಮನಿಗಳ ಮೂಲಕ ಶ್ವಾಸಕೋಶಗಳನ್ನು ಪ್ರವೇಶಿಸುತ್ತದೆ. ನನ್ನ ಹೆಸರು ಅನುಪಲ್ಯ. 6ನೇ ತರಗತಿ. ನನ್ನ ಹೆಸರು ಪೂಜ. 7ನೇ ತರಗತಿ. ನಾವು ಮಾನವನ ಶ್ವಾಸಕೋಶದ ಮಾದರಿಯನ್ನು ತಯಾರಿಸಿದ್ದೇವೆ. ಮಾನವನ ಶ್ವಾಸಕೋಶದಲ್ಲಿ ಮುಖ್ಯವಾಗಿ 4 ಭಾಗಗಳಿವೆ: ಮೂಗು, ಶ್ವಾಸನಾಳ, ಶ್ವಾಸಕೋಶಗಳ ಕಾರ್ಯಶೀಲತೆ. ನಾವು ಈ ಪ್ರಯೋಗದಲ್ಲಿ